ಹಾಯ್ ಫ್ರೆಂಡ್, ಬಿಗ್ ಬಾಸ್ ಕನ್ನಡ 10ನೇ ಸೀಸನ್ ವಿನ್ನರ್ ಕಾರ್ತಿಕ್. ಫ್ರೆಂಡ್ ನಿನ್ನೆ ಕಾರ್ತಿಕ್ ಗೆಲ್ಲೋ ಮೂಲಕ ತುಂಬಾ ಸೆಲೆಬ್ರೇಷನ್ ಆಯಿತು. ಕರ್ನಾಟಕದಲ್ಲಿ ಎಲ್ಲೆಡೆ ಕೂಡ ತುಂಬ ಸಂಭ್ರಮ ಆಯಿತು. ಫ್ರೆಂಡ್ ಈ ಒಂದು ಫೈನಲ್ ಹೇಗಿತ್ತಂದರೆ ನೋಡೋರಿಗೆ ತುಂಬಾ ಎಂಟರ್ಟೈನ್ಮೆಂಟ್ ಇತ್ತು. ಲಾಸ್ಟಿಗೆ ಒಂದು ನಿಮಿಷ ಈ ಕಡೆ ದ್ರೋಣ್ ಪ್ರತಾಪ್, ಈ ಕಡೆ ಕಾರ್ತಿಕ್ ದ್ರೋಣ್ ಪ್ರತಾಪ್ ಕೈ ಹಿಡ್ಕೊಂಡು ಸುದೀಪ್ ಸರ್ ಒಂದು ನಿಮಿಷ ಕರ್ನಾಟಕ ಜನಕ್ಕೆ ಎದೆ ಮಿಡಿತಾ ಇತ್ತು. ಫ್ರೆಂಡ್ ಒಂದು ನಿಮಿಷ ಆ ಒಂದು ಇಬ್ಬರು ಕೈ ಹಿಡ್ಕೊಂಡು ಲಾಸ್ಟಿಗೆ ವಿನ್ನರ್ ಕೈ ಕಾರ್ತಿಕ್ ಅವ್ರ ಕೈ ಎತ್ತಿಬಿಟ್ರು. ಎತ್ತೋ ಮೂಲಕ ಈ ಒಂದು ಕಾರ್ತಿಕ್ ಅವರು ವಿನ್ ಆಗಿಬಿಟ್ರು. ವಿನ್ ಆಗೋ ಮೂಲಕ ಸೆಲೆಬ್ರೇಷನ್ ತುಂಬಾ ಇತ್ತು. ಫ್ರೆಂಡ್ ಇದು ಗ್ರ್ಯಾಂಡ್ ಫಿನಾಲೆ ನೋಡೋಕ್ಕೆ ಹೇಗಿತ್ತು ಅಂದರೆ ತುಂಬಾ ಎಂಟರ್ಟೈನ್ಮೆಂಟ್ ಇತ್ತು. ಕಾರ್ತಿಕ್ ಅವರ ಆದಂಥ ಒಂದು ಕಂಟೆಂಟ್ಸ್ ಸೂಪರ್ ಆಗಿತ್ತು. ಎಲ್ಲ ಜನಕ್ಕೆ, ಕರ್ನಾಟಕ ಜನಕ್ಕೆ 2.5 ಕೋಟಿ ಜನ ಅವ್ರಿಗೆ ವೋಟಿಂಗ್ ಹಾಕಿದೆ. ಇದ್ರ ಮೂಲಕ ಕಾರ್ತಿಕ್ ಅವರು ವಿನ್ ಆಗಿದ್ದಾರೆ. ಫ್ರೆಂಡ್ ಕೊನೆಯ 6 ಜನ ಇದ್ದಾಗ ನೋಡೋಕ್ಕೆ ಎಷ್ಟು ಇಂಟ್ರೆಸ್ಟ್ ಆಯಿತು ಅಂದರೆ 6 ಜನನೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಕೂತ್ಕೊಂಡಿದ್ದರು. ಈ ಒಂದು 6 ಜನದಲ್ಲಿ ಒಬ್ಬರು ತುಕಾಲಿ ಸಂತೋಷ್ ಹೊರಗೆ ಬಂದರು, ಒತ್ತೂರು ಸಂತೋಷ್ ಹೊರಗೆ ಬಂದರು. ಇವರು ಹೊರಗೆ ಬಂದ ಮೇಲೆ ಒಂದು ಗೇಮ್ನಲ್ಲಿ ಕುಂದಿಸಿದ್ರು. ಅಂದರೆ ಹೊರಗೆ ಹೋದು ಯಾರಂತ 4 ಜನರಲ್ಲಿ ಒಬ್ಬರು ಡಿಸೈಡ್ ಆಯಿತು. ಅಂದರೆ ಈಗ 4 ಜನದಲ್ಲಿ ಒಬ್ಬರು ಹೊರಗೆ ಬರಬೇಕು. ಅದರಲ್ಲಿ ಯಾರು ಹೊರಗೆ ಬರ್ತಾರೆ ಅನ್ನೋದು ಒಂದು ಕುರ್ಚಿ ಇತ್ತು. ಈ ಒಂದು ಕುರ್ಚಿ ತಿರುಗ್ತಿತ್ತು. ಒಂದು 4 ಕುರ್ಚಿಯಲ್ಲಿ ತಿರುಗಿ ಬರ್ತಿತ್ತು. ಆ ತಿರುಗಿ ಬಂದಾಗ ಲಾಸ್ಟಿಗೆ ಒಬ್ರಿಗೆ ಅದರಲ್ಲಿ ಕಾಣ್ತಿರಲಿಲ್ಲ, ಹೊರಗೆ ಬರ್ತಿದ್ರು. ಆ ಹೊರಗೆ ಬಂದಾಗ ಅವರು ಯಾರು ಹೊರಗೆ ಬರ್ತಾರೋ ಆ ಒಂದು ಕುರ್ಚಿಯಿಂದ ಯಾರು ಹೊರಗೆ ಬರ್ತಾರೆ ಅವ್ರು ಹೊರಗೆ ಆಗ್ತಿದ್ರು. ಇನ್ನು 3 ಜನ ಕೂಡ ಉಳ್ಕೊಂಡಿದ್ದರು. ಈ ಒಂದು 3 ಜನ ಉಳ್ಕೊಂಡಾಗ ಲಾಸ್ಟಿಗೆ ಬಿಗ್ ಬಾಸ್ ಮನೆಗೆ ಸುದೀಪ್ ಸರ್ ಎಂಟ್ರಿ ಆಗಿ ಇನ್ನು ಉಳಿದವ್ರು 3 ಸಂಗೀತ, ಕಾರ್ತಿಕ್, ದ್ರೋಣ್ ಪ್ರತಾಪ್ ಅವ್ರನ್ನ ಕರೆ ತಂದರು. ಬಿಗ್ ಬಾಸ್ ಮನೆಯಿಂದ ಸ್ಟೇಜಿಗೆ ಈ ಒಂದು ಗ್ರ್ಯಾಂಡ್ ಫಿನಾಲಿಗೆ ಕರೆ ತಂದರು. ಈ ಕರೆ ತಂದಾಗ ಅಲ್ಲಿಯೂ ಕೂಡ ಒಂದು ಇಂಟ್ರೆಸ್ಟ್ ಆಗಿ ಗೇಮ್ ಆಯಿತು. ಅದು ಯಾವುದು ಅಂದರೆ ಅಲ್ಲಿ ಕೂಡ ಒಂದು ಲೈಟ್ ಇತ್ತು. ಈ ರೀತಿ ಸಣ್ಣ ಲೈಟ್, ಈ ರೀತಿ ಬಾಕ್ಸ್ ಇತ್ತು. ಅದರಲ್ಲಿ 2 ಕಲರ್ ಬರುತ್ತೆ, ಒಂದು ರೆಡ್, ಒಂದು ಗ್ರೀನ್. ಈ ಒಂದು ರೆಡ್ನಲ್ಲಿ ಯಾರು ಬರ್ತಾರೆ ಅವರು ಈ ಒಂದು ಬಿಗ್ ಬಾಸ್ ಮನೆಯಿಂದ ಔಟು. ಗ್ರೀನ್ ಇನ್ನಿಬ್ಬರಿಗೆ ಯಾರಿಗೆ ಬರುತ್ತೆ ಲೈಟು ಅವರು ವಿನ್ ಅಂತ ಅಲ್ಲಿ ಒಂದು ಆಟ ಆಯಿತು. ಅಲ್ಲಿ ನಿಲ್ಲಿಸಿ ಅಲ್ಲಿ ಕೂಡ ಲೈಟಿಂಗ್ ಸ್ಟಾರ್ಟ್ ಆಯಿತು. ರೆಡ್ ಗ್ರೀನ್ ಬರ್ತಾಯಿತ್ತು. ಈಗ ಬರ್ತಾ ಅಲ್ಲಿ ಕೂಡ ರೆಡ್ ಬಂದುಬಿಡ್ತು. ಯಾರಿಗೆ ಬಂತು? ಸಂಗೀತ ಬಂತು. ನಾನು ಅಂದ್ಕೊಂಡಿದ್ದೆ ಸಂಗೀತ ಹೊರಗೆ ಆಗ್ಬೋದು ಅಂದು ಅವರೇ ಹೊರಗಾದರು. ಲಾಸ್ಟಿಗೆ ಉಳ್ಕೊಂಡಿದ್ದು ಕಾರ್ತಿಕ್, ದ್ರೋಣ್ ಪ್ರತಾಪ್. ನಾನು ಅಂದ್ಕೊಂಡಿದ್ದೆ ಕಾರ್ತಿಕ್, ದ್ರೋಣ್ ಪ್ರತಾಪ್ ವಿನ್ ಆಗ್ಬೋದು ಅಂದ್ಕೊಂಡಿದ್ದೆ. ಅದು ಮಿಸ್ಟೇಕ್ ಅಲ್ಲ, ಪಾಪ ಜನ ವೋಟಿಂಗ್ ಮಾಡಿದ್ದಾರೆ. ಇದು ತಪ್ಪು, ನಾ ಮಿಸ್ಟೇಕ್ ಅನ್ನೋದು. ವೋಟಿಂಗ್ ಮಾಡೋ ಮೂಲಕ 2,97,00,000 60,00,000 ಗೊತ್ತಿಲ್ಲ ನನಗೆ, ಒಟ್ಟು 2 ಕೋಟಿ ಮೇಲೆ ಕಾರ್ತಿಕ್ ಅವರಿಗೆ ವೋಟ್ ಬಿದ್ದಿತ್ತು. ಇದ್ರ ಮೂಲಕ ಕಾರ್ತಿಕ್ ಅವರು ವಿನ್ ಆದರು. ರನ್ನಪ್ ಆದವರು ದ್ರೋಣ್ ಪ್ರತಾಪ್ಗೆ ನನ್ನ ಒಂದು ಚಾನಲಲ್ಲಿ ಭಾಳ ಜನ ವೋಟ್ ಮಾಡಿದ್ರಿ. ಆದರೂ ಕೂಡ ಜನಕ್ಕೆ ಇಷ್ಟ ಆದವರು ಕಾರ್ತಿಕ್ ಅವರು ಚೆನ್ನಾಗಿ ಕಂಟೆಂಟ್ಸರ್ ಆಗಿದ್ದರು. ಬಿಗ್ ಬಾಸ್ ಮನೆಯಲ್ಲಿ ಅವರೊಂದು ಆಟ ಆಗಲಿ, ಅವರೊಂದು ಮಾತಾಗಲಿ, ಅವರೊಂದು ನಡವಳಿಕೆ ಆಗಲಿ ಸೂಪರ್ ಆಗಿತ್ತು. ನೋಡೋಕ್ಕೆ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಇತ್ತು. ಫ್ರೆಂಡ್ ಈ ಒಂದು ಬಿಗ್ ಬಾಸ್ ಕನ್ನಡದ 10ನೇ ಸೀಸನ್ ಕಾರ್ತಿಕ್ ಅವರು ವಿನ್ ಆಗಿದ್ದಾರೆ. ಫ್ರೆಂಡ್ ಮುಂದಿನ ವರ್ಷ ಬಿಗ್ ಬಾಸ್ 11ನೇ ಸೀಸನ್ ಯಾರು ಹೊಸ ಕಂಟೆಂಟ್ ಬರ್ತಾರೆ ಅದ್ರ ಬಗ್ಗೆಯೂ ಕೂಡ ಮುಂದಿನ ವರ್ಷ ತಿಳಿಸ್ಕೊಡ್ತೀನಿ. ಫ್ರೆಂಡ್ ಈ ಒಂದು ವಿಡಿಯೋ ನಿಮಗೆ ಯಾರಿಗೆಲ್ಲ ನನ್ನ ಒಂದು ಚಾನಲ್ಲಿ ಸಪೋರ್ಟ್ ಮಾಡಿದ್ದೀರಾ, ನನ್ನ ಒಂದು ಚಾನಲ್ಲಿ ವೋಟಿಂಗ್ ಮಾಡಿದ್ದೀರಾ, ನನ್ನ ಒಂದು ಚಾನಲ್ಲಿ ಮಿಸ್ಟೇಕ್ ಆಗಿ ಒಬ್ಬರಿಗೆ ವೋಟಿಂಗ್ ಆಪ್ಷನ್ನೇ ಸಿಕ್ಕೋಲ್ಲ. ಯಾಕಂದರೆ ನಾನು ವಿಡಿಯೋ ಮಾಡೋ ಒಂದು ಟೈಮ್ನಲ್ಲಿ ವೋಟಿಂಗ್ ಆಪ್ಷನ್ ಇದೆ, ಆದರೆ ನೀವು ಓಪನ್ ಮಾಡ್ಕೊಂಡಾಗ ಇಲ್ಲ. ಭಾಳ ಜನ ಬೇಜಾರಾಗಬೇಡಿ. ಯಾರೆಲ್ಲ ವೋಟ್ ಹಾಕಿಲ್ಲ, ಯಾರೆಲ್ಲ ವೋಟ್ ಮಾಡಿದ್ದೀರಾ, ನಿಮ್ಮ ಇಷ್ಟ ಆದವ್ರಿಗೆ ಗೆಲ್ಲಿಸಿದ್ದೀರಾ, ನಿಮ್ಮ ಇಷ್ಟ ಆದವ್ರಿಗೆ ಸೋತಿದ್ರೆ ಯಾರು ಕೂಡ ತೆಲೆವಿಷನಾಗೆಲ್ಲ ವಿನ್ ಆಗಿದ್ದಾರೆ. ಇರೋ ಸೆಲೆಬ್ರೇಷನ್ ಪಡಲೇಬೇಕು. ಫ್ರೆಂಡ್ ಈ ಒಂದು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಿಮಗೆ ಅನಿಸ್ತಂತ ಕಮೆಂಟ್ ಮೂಲಕ ತಿಳಿಸೋಕ್ಕೆ ಈ ಒಂದು ವಿಡಿಯೋನ ನಿಮ್ಮೊಂದು ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಈ ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಅಂತ ವಿಡಿಯೋ ಚೆನ್ನಾಗಿ ಬಾಯ್ ಫ್ರೆಂಡ್.